ಹಾಯ್ ಹಲೋ ಎಲ್ಲರಿಗೂ ಶರಣಾರ್ಥಿಗಳು. ನಾವು ಇವತ್ತಿನ ದಿನ ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತಾಲೂಕಿನ ಶ್ರೀ ಕ್ಷೇತ್ರ ಹುಣಸಿಗಟ್ಟಿಯ ಗ್ರಾಮದಲ್ಲಿದ್ದೀವಿ. ಅದೇ ತೆರನಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ನಡೆಯುತ್ತಿರುವಂತಹ ಶ್ರೀ ಕಲ್ಮೇಶ್ವರ ಜಾತ್ರೆಯು ಇದರ ಅಂಗವಾಗಿ ನಾವು ಇವತ್ತಿನ ವಿಡಿಯೋನಲ್ಲಿ ತಮಗೆಲ್ಲ ಜಾತ್ರೆಯ ಮಹಾರಥೋತ್ಸವ ಹಾಗೂ ಇನ್ನಿತರ ಒಳ್ಳೆಯ ವಿಡಿಯೋಗಳನ್ನು ನಾವು ನಿಮಗೆ ತೋರಿಸಲಿದ್ದೇವೆ. ಈ ಒಂದು ವಿಡಿಯೋನ ತಾವೆಲ್ಲರೂ ಪೂರ್ತಿಯಾಗಿ ನೋಡಿ, ಅದೇ ರೀತಿಯಾಗಿ ಈ ಒಂದು ಯೂಟ್ಯೂಬ್ ಪೈನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಶ್ರೀ ಕಲ್ಮೇಶ್ವರ ದೇವಸ್ಥಾನದ ಎದುರುಗಡೆ ಇರುವಂತಹ ಒಂದು ದೀಪಗಂಬ. ಹುಣಸಿಕಟ್ಟಿಯ ಉದ್ಭವಲಿಂಗ ಕಲ್ಮೇಶ್ವರ ಪುರಾತನ ಕಾಲದಿಂದ ಬಂದಂಥ ಒಂದು ಲಿಂಗವಾಗಿದೆ. ಇಲ್ಲೇ ನಮ್ಮ ಹಿರಿಯರನ್ನು ಇದು ಉದ್ಭವಲಿಂಗ ಅಂತ ಹೇಳ್ತಾರೋ. ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿಯ ಜಾಗರಣೆ ನಡೀತೈತೆ. ಜಾಗರಣೆ ನಡೆಯುವ ಸಮಯದಲ್ಲಿ ಪ್ರತಿಯೊಬ್ಬರು ಭಕ್ತರು ಅಕ್ಕಿ, ಬೇಳೆ, ಬೆಲ್ಲವನ್ನು ಪ್ರತಿಯೊಂದು ಮನೆಯಿಂದ ತರುವಂಥ ಪದ್ಧತಿ ಐತಿ. ಅದನ್ನು ತಂದು ಇವತ್ತು ಅದನ್ನು ಹುಗ್ಗಿಯ ಪ್ರಸಾದವನ್ನು ಮಾಡಿ ಪ್ರತಿಯೊಬ್ಬರು ಭಕ್ತರು ಅದನ್ನು ಇವತ್ತು ಸ್ವೀಕರಿಸುವಂಥ ಒಂದು ಇದು ನಡೆದೈತಿ. ಇದು ಕಲ್ಮೇಶ್ವರ ಪ್ರತಿಯೊಬ್ಬರಿಗೂ ತಮ್ಮ ಇಷ್ಟಾರ್ಥಗಳನ್ನ ಏನು ಬೇಡ್ಕೋತಾರೆ ಅದನ್ನು ಇವತ್ತಿಗೂ ಒಂದು ದಯಪಾಲಿಸುವಂಥ ಕೃಪೆ ಪಾತ್ರರಾಗಿದ್ದರು. ಯಾರು ತಮ್ಮ ಸ್ವಭಕ್ತಿಯಿಂದ ಏನು ನಡ್ಕೊಂಡು ತಮ್ಮ ಭಕ್ತಿ ಏನಾರು ಕೇಳ್ಕೊಂಡು ಅಂದ್ರೆ ಅದು ಇವತ್ತಿಗೂ ಪ್ರತಿಯೊಬ್ಬರಿಗೂ ಅದನ್ನು ದಯಪಾಲಿಸಿದ ನಮ್ಮ ಕಲ್ಮೇಶ್ವರ. ನಮ್ಮ ಹುಣಸಿಕಟ್ಟೆ ಆರಾಧ್ಯ ದೈವ ಅಂಥೇಳಿ ನಾವು ಕಲ್ಮೇಶ್ವರನ ಪೂಜಿಸ್ತೇವೆ. ಶ್ರೀ ಕಲ್ಮೇಶ್ವರ ದೇವರಿಗೆ ಮಾಲೆಯನ್ನು ಹಾಕಲು ಇದೀಗ ಭಕ್ತರು ತರುತ್ತಿರುವಂತಹ ಒಂದು ಸುಂದರ ಕ್ಷಣ. ಪ್ರತಿ ವರ್ಷವೂ ಶ್ರೀ ಕಲ್ಮೇಶ್ವರನ ಒಂದು ರಥೋತ್ಸವ ಕಾರ್ಯಕ್ರಮ ಶಿವರಾತ್ರಿ ಆದಂಥ ಮರನೇ ದಿನ ಇರ್ತೈತಿ. ಮತ್ತು ಶ್ರೀ ಕಲ್ಮೇಶ್ವರನ ಜಾತ್ರಾ ಒಂದನೇ ದಿನ ಪ್ರಾರಂಭ ದಿನ ಅಂದ್ರೆ ಹೊಸ ಹುಣಸಿಕಟ್ಟಿಯ ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಕುಂಭಮೇಳವನ್ನು ಮಾಡ್ಕೊಂಡು ಬಂದು ಶ್ರೀ ಕಲ್ಮೇಶ್ವರನ ಒಂದು ನಮ್ಮ ಊರಿಗೆ ಆಗಮನ ಮಾಡ್ಕೊಂಡು ಊರಿನ ಹೆಣ್ಮಕ್ಳ ಜೊತೆ ಕುಂಭಮೇಳವನ್ನು ಇರ್ತೈತಿ. ಮತ್ತು ಅನೇಕ ಜನ ವಾದ್ಯ ಮೇಳಗಳು ಮತ್ತು ಅನೇಕ ಸ್ವಾಮೀಜಿಗಳನ್ನು ಕೂಡ ಅಲ್ಲಿಂದ ಮಠಾಧೀಶರುಗಳನ್ನು ಹಾಗೂ ಸ್ವಾಮೀಜಿಗಳನ್ನು ಕರ್ಕೊಂಡು ಬಂದು ಕಲ್ಮೇಶ್ವರನ ಒಂದು ಮೂರ್ತಿಯನ್ನು ಆಹ್ವಾನ ಮಾಡಿಕೊಳ್ಳಲಾಗುತ್ತದೆ. ಆಮೇಲೆ ಪ್ರತಿ ದಿನವೂ ಸತ್ಸಂಗ ಕಾರ್ಯಕ್ರಮ ಮತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮಗಳಿರ್ತಾವೆ. ಇದೇ ರೀತಿ 4 ದಿನ ಅನ್ನ ಸಂತರ್ಪಣೆ ಇರ್ತೈತಿ.
4 ದಿನ ಕೂಡ ಒಂದು ಸತ್ಸಂಗ ಕಾರ್ಯಕ್ರಮನೂ ಇರ್ತೈತಿ. ಹಲವಾರು ಮಠಾಧೀಶರು ಮತ್ತು ಸ್ವಾಮೀಜಿಗಳಿಂದ ಕೀರ್ತನೆ ಮತ್ತು ಅನೇಕ ಸ್ವಾಮೀಜಿಗಳಿಂದ ಸತ್ಸಂಗ ಕಾರ್ಯಕ್ರಮನೂ ಇರ್ತೈತಿ. ಆಮೇಲೆ 4,000ಕ್ಕೆ ಹೆಚ್ಚು ಜನ ಒಂದು ಸೇರುವಂಥ ಸಭೆ ಇದಾಗಿರುತ್ತದೆ. ಊರಿನ ಒಂದು ಕಲ್ಮೇಶ್ವರನ ಬಗ್ಗೆ ಹೇಳಬೇಕಾದ್ರೆ ಬೇಡಿದವರಿಗೆ ಬೇಡಿದ ವರಗಳನ್ನು ಕೊಡುವಂತಹ ಒಂದು ಕೃಪಾಳು ಈ ನಮ್ಮ ಹುಣಸಿಕಟ್ಟಿ ಗ್ರಾಮದ ಕಲ್ಮೇಶ್ವರನಿದ್ದಾನು. ಆ ನಂತರ ಶಿವರಾತ್ರಿಯ ಮರನೇ ದಿನ ತೇರಿನ ಒಂದು ಕಾರ್ಯಕ್ರಮ ಇರ್ತೈತಿ. ಅನೇಕ ಊರುಗಳಿಂದ ಆಗಿರ್ಬೋದು, ಹೊರ ಊರಿನಿಂದ ಅನೇಕ ಜನರು ಬಂದು ಒಂದು ನಮ್ಮ ರಥೋತ್ಸವಕ್ಕೆ ಪಾಲ್ಗೊಳ್ತಾರೆ. ಇದೀಗ ಶ್ರೀ ಕಲ್ಮೇಶ್ವರ ರಥೋತ್ಸವದ ಅಂಗವಾಗಿ ಎಲ್ಲ ಭಕ್ತರು ನಂದಿಕೋಲು ಹಿಡಿತಿರುವರು. ಕಲ್ಮೇಶ್ವರ ಜಾತ್ರೆಯ ರಥವನ್ನು ತಯಾರಿಸಿದಂತಹ ಹುಣಸಿಗಡ್ಡೆ ಗ್ರಾಮದ ಈಶ್ವರ್ ಅಮೃತಪ್ಪ ಬಡ್ಗೇರವರು. ಅತ್ಯಂತ ಸುಂದರವಾಗಿ ಕೆತ್ತನೆಯನ್ನು ಮಾಡಿ ಈ ಒಂದು ರಥವನ್ನು ತಯಾರಿಸಿದ್ದಾರೆ. ಅವರಿಗೆ ಶ್ರೀ ಕಲ್ಮೇಶ್ವರನು ಆರೋಗ್ಯವನ್ನು ಕೊಟ್ಟು ಕಾಪಾಡಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಎಲ್ಲ ಭಕ್ತ ಸಮೂಹದೊಂದಿಗೆ ಅತಿ ವಿಜೃಂಭಣೆಯಿಂದ ನೆರವೇರುತ್ತಿರುವುದು.
ಶ್ರೀ ಕಲ್ಮೇಶ್ವರ ಜಾತ್ರೆಯು ನಮ್ಮ ಹಿಂದಿನ ಪೂರ್ವಜರು ಅಲ್ಲಿ ಒಂದು ಈಶ್ವರಲಿಂಗ ಇತ್ತು. ಆ ಗುಡಿ ನಿರ್ಮಾಣ ಮಾಡಿದ ಜಾಗೆಯಲ್ಲಿ ಆ ಈಶ್ವರಲಿಂಗಕ್ಕೆ ದಿನ ಒಂದು ಆಕಳು ಬಂದ ಹಾಲು ಎರೆದು ಹೋಗ್ತಿತ್ತು. ಆ ಆಕಳ ಹಾಲು ಎರೆದು ಹೋಗುವುದನ್ನು ನಮ್ಮ ಹಿಂದಿನ ಪೂರ್ವಜರು ಗಮನಿಸಿ ಅಲ್ಲೇ ಹಿಂದಿನ ಪೂರ್ವಜರು ಎಲ್ಲರೂ ಕೂಡಿಕೊಂಡು ಒಂದು ಗುಡಿಯನ್ನು ನಿರ್ಮಿಸಿದರು. ಒಂದು ಗುಡಿಯನ್ನು ನಿರ್ಮಿಸಿ ಆವಾಗ ಹಿಂದಿನ ಪೂರ್ವಜರು ಶಿವಮೊಗ್ಗದಲ್ಲಿ ಜಾಗರಣೆಯನ್ನು ಮಾಡಿ ಒಂದೇ ದಿವಸವನ್ನು ಮಹಾಶಿವರಾತ್ರಿಯನ್ನು ಆಚರಣೆ ಮಾಡ್ತಿದ್ದರು. ಈಗ 2014ರಲ್ಲಿ ನಮ್ಮ ಹುಣಸಿಕಟ್ಟಿ ದೈವದವರು ಹೊಸ ತೇರನ್ನು ನಿರ್ಮಾಣ ಮಾಡಿದರು. ಆ ಹೊಸ ತೇರಿಗೆ ಎಲ್ಲ ದೈವದವರು ಹಣವನ್ನು ಕೂಡಿಸಿ ಮೊದಲ ಕಟ್ಟಿಗೆಯನ್ನು ತಯಾರು ಮಾಡಿದರು. ಆ ನಂತರ ದೈವದವರೆಲ್ಲರೂ ಕೂಡಿ ಆ ಹೊಸ ತೇರವನ್ನು ಪಟ್ಟಿಯ ಮುಖಾಂತರ ಹೊಸ ತೇರನ್ನು ನಿರ್ಮಾಣ ಮಾಡಿದರು. 2014ರಿಂದ ಈ ಹುಣಸಿಕಟ್ಟಿ ಜಾತ್ರೆಯು ವಿದ್ಯುಕ್ತವಾಗಿ ನಡೆದುಕೊಂಡು ಬಂದಿದೆ. ಶ್ರೀ ಕಲ್ಮೇಶ್ವರ ಜಾತ್ರೆಗೆ ಬಂದ ಎಲ್ಲ ಭಕ್ತರಿಗೆ ಒಂದು ದಾಸೋಹದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಎಲ್ಲ ಭಕ್ತರು ಪ್ರಸಾದವನ್ನು ಸ್ವೀಕರಿಸುತ್ತಿರುವಂತಹ ಒಂದು ಸಂದರ್ಭ.